ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಭಕ್ತಿ ರಸವೆಂಬ ತೈಲವನೆರೆದು ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿಗಳು. ಕಾಯದೊಳು ಗುರುಲಿಂಗ ಜಂಗಮದ ಆಯತವ ಅರಿಯಲ್ಕೆ ಸುಲಭೋಪಾಯದಿಂದಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹು ಆಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನು ಪಾವನವು ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣು ಶರಣಾರ್ಥಿ. ವ್ಯೋಮಕಾಯರು, ಬಯಲಸಿದ್ಧರು, ಶೂನ್ಯ ಸಿಂಹಾಸನಾಧೀಶ್ವರರು ಆದಂಥ ಅಲ್ಲಮ ಪ್ರಭುಗಳನ್ನ ಹಾಗೂ ಜಗತ್ತಿನ ಮೊದಲನೆಯ ಕವಿತ್ರಿ ಆದಂಥ ಮಹಾದೇವಿ ಅಕ್ಕಂಗಳ ಶ್ರೀಪಾದಗಳಲ್ಲಿ ಪೊಡಮಟ್ಟು ಈ ಶ್ರೀ ಗುರು ಬಸವ ಮಹಾಮನೆಯ ಚೆನ್ನಯ್ಯನಗಿರಿಯಲ್ಲಿರ್ತಕ್ಕಂಥ ಈ ಮಹಾಮನೆಯ ಕರ್ತೃಗಳು ಆದಂಥ ಮತ್ತು ಪ್ರವಚನ ಪ್ರವೀಣರು ಆದಂಥ ಆರೋಗ್ಯವನ್ನು ದಯಪಾಲಿಸುತ್ತಿರುವ ಉಪವಾಸದ ಮೂಲಕ ಯಾವುದೇ ಒಂದು ಅಲೋಪತಿ ಔಷಧ ಆಗಲಿ, ಹೋಮಿಯೋಪತಿ ಔಷಧ ಆಗಲಿ ಅಥವಾ ಇನ್ಯಾವುದೋ ಔಷಧ ಇಲ್ಲದೆ ಬರೇ ಉಪವಾಸದ ಮೂಲಕ ಎಲ್ಲರ ರೋಗಗಳನ್ನು ಕಳೆಯುವಂಥ, ಅದು ರೋಗಗಳಂದರೆ ಸಾಮಾನ್ಯ ರೋಗಗಳಲ್ಲ, ಕೆಲವೊಂದು ಕ್ರಿಟಿಕಲ್ ಆದಂಥ ರೋಗಗಳನ್ನು, ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರ್ಬೋದು, ಮತ್ತು ಇನ್ನೂ ಬಹಳ ಬಹಳ ಸಾಯುವ ಸ್ಟೇಜಿಗೆ ಒಯ್ಯುವಂಥ ರೋಗಗಳನ್ನು ಉಪವಾಸದ ಮೂಲಕ ಗುಣಪಡಿಸುತ್ತಾ ಕ್ಯಾಸೆಟ್ಟುಗಳ ಮೂಲಕ ಹಾಗೂ ಟಿವಿಯ ಚಾನೆಲ್ಗಳ ಮೂಲಕ ಹಾಗೂ ಅವರ ಸಭೆ ಸಮಾರಂಭಗಳಲ್ಲಿ ಮಾಡತಕ್ಕಂಥ ಪ್ರವಚನದ ಮೂಲಕ ಎಲ್ಲ ಜನರಿಗೆ, ಲಕ್ಷಾಂತರ ಜನರಿಗೆ ಈ ಒಂದು ಆರೋಗ್ಯದ ಔತಣವನ್ನು, ಅಮೃತವನ್ನು ಉಣಿಸುತ್ತಿರುವಂಥ ಪೂಜ್ಯ ಶ್ರೀ ಬಸವಾನಂದ ಅಪ್ಪಾಜಿ ಅವರ ಅಡಿದಾವರಿಗಳಲ್ಲಿ ಪೊಡಮಟ್ಟು ಮತ್ತು ತಮ್ಮೆಲ್ಲರಿಗೂ ವಂದಿಸುತ್ತಾ ಇವತ್ತಿನ ಪ್ರವಚನದ ಒಂದು ಪ್ರಾರಂಭ ಮಾಡ್ತಾ ಇದ್ದೇನೆ. ಇಲ್ಲಿ ಬಸವಣ್ಣನವರ ಒಂದು ವಚನ, ಹುತ್ತವ ಬಡಿದೊಡೆ ಹಾವು ಸಾಯಬಲ್ಲುದೆ, ಅಘೋರ ತಪವ ಮಾಡಿದಡೇನು ಅಂತರಂಗ ಸ್ವಚ್ಛವಾಗಬಹುದೇ. ಕೂಡಲ ಸಂಗಮ ದೇವ, ಈ ಅರಿವಿಲ್ಲದ ಈ ಅಜ್ಞಾನದಿಂದ ಬಳಲುತ್ತಿರುವವರು ಆ ಪರಮಾತ್ಮನನ್ನು ಏನು ಒಲಿಸಿಕೊಳ್ಳಲಿಕ್ಕೆ ಸಾಧ್ಯ ಅಂತೇಳಿ ಒಂದು ವಚನದಲ್ಲಿ ಬರ್ತಾ ಇದೆ. ಅದನ್ನು ಇವತ್ತು ನಾನು ನಮ್ಮ ಜೀವನದಲ್ಲಿ, ನಮ್ಮ ಅಂತರಂಗದಲ್ಲಿ ಸಾಕಷ್ಟು ಅಘೋರ ತಪ ಮಾಡುವಂಥ ಒಂದಷ್ಟು ಪೂಜೆ ಪುನಸ್ಕಾರ ಏನು ಬೇಕಾದ ಮಾಡ್ತೇವೆ ನಾವು. ಅಭಿಷೇಕ ಮಾಡಿಸ್ತೇವೆ, ಪಂಚಾಮೃತ ಅಭಿಷೇಕ ಮಾಡಿಸ್ತೇವೆ, ಆಮೇಲೆ ಹೋಮ ಮಾಡಿಸ್ತೇವೆ, ಹವನ ಮಾಡಿಸ್ತೇವೆ, ಇನ್ನೂ ಏನೇನೋ ಮಾಡಿಸ್ತೇವೆ. ಆದರೆ ನಮ್ಮ ಅಂತರಂಗದಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳು ಹಾವಿನ ಹಾಗೆ ಒಳಗೆ ಉಳಿದುಕೊಳ್ತಾ ಇದ್ದಾವೆ. ಅವುಗಳನ್ನು ಬಡದು ಅದರ ಹಾವನ್ನು ಹೊರಗೆ ಹಾಕೋವರೆಗೂ ಅದು ಪರಮಾತ್ಮನ ಸನ್ನಿಧಿಗೆ, ಅಂದರೆ ಪರಮಾತ್ಮನ ಒಡನಾಟದಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ ಬಸವಣ್ಣವರು. ಅದು ಹೇಗೆ ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ಜನ ಇವತ್ತು ಏನು ನೋಡ್ಬೇಕು ಅವ್ರದ್ದು ಡಂಬಾಚಾರ, ಬೇಡ, ಏನು ಸಾಕ್ಷಾತ್ ಪರಮಾತ್ಮನ ತೆಳಗ್ ಬಂದಾನೋ ಅನ್ನೋರಂಗೆ ಮಾಡೋರಿದ್ದಾರೆ. ಅವ್ರ ಅಂತರಂಗ ಸರಿ ಇರೋದಿಲ್ಲ.
ಅಂತರಂಗದಲ್ಲಿ ಅವರು ಕಾಮಕ್ರೋಧಗಳಿಗೆ ಬಲಿಯಾಗ್ತಿರ್ತಾರೆ ಅನ್ನುವಂಥ ಒಂದು ವಿಚಾರವನ್ನು ಬಸವಣ್ಣನವರು 12ನೇ ಶತಮಾನದಲ್ಲಿ ತಿಳಿಸಿ ಹೇಳಿದ್ದಾರೆ ನಮಗೆ. ಅಂತರಂಗವನ್ನು ಸ್ವಚ್ಛ ಮಾಡಿಕೊಂಡು ಬಹಿರಂಗದಲ್ಲಿಯೂ ಕೂಡ ಸ್ವಚ್ಛ ಇಟ್ಟುಕೊಂಡು ಸತ್ತ ಈಗ ನಮ್ಮ ಇವ್ರು ಹಾಡಿದ್ರಲ್ಲ, ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದನ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದೆ ಸಾಗಬೇಕು ವಿನಃ ಇಂಥ ಡಂಬಾಚಾರಗಳ ಮತ್ತು ಆಡಂಬರದ ಮತ್ತು ಧನ ನಮ್ಮಲ್ಲಿಯ ಹಣವನ್ನು ಖರ್ಚು ಮಾಡಿಕೊಂಡು ಪೋಲ್ ಮಾಡ್ಕೊಂತ ಅಡ್ಡಾಡುವಂಥ ಪೂಜೆ ಪುನಸ್ಕಾರಗಳು ಬೇಡ ನಮಗೆ. ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧ ಆದರೆ ಸಾಕು ಅಂತ ಹೇಳ್ತಾರೆ. ಅದಕ್ಕೆ ಅನುಗುಣವಾಗಿ ಒಬ್ಬರು ಸ್ವಾಮಿಗಳು ಅವರು ಮನೆಯಲ್ಲಿ 4 ಎತ್ತಿನ ಕಮತ, ಸಾಕಷ್ಟು ಕಾಳು ಕಡಿ, ಮನೆಯೊಳಗೆ ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಇರ್ತಾರೆ. ಆದರೆ ಅವ್ರ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಅವರು ನೋಡಿ 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 ಕಡೆಗೆ ಈ ನಮ್ಮ ಬಸವಾನಂದಪ್ಪಾಜಿ ಮಹಾಸ್ವಾಮಿಗಳು ಅಂತವ್ರ ಬಂದು ಕೇಳ್ತಾರೆ. ಕೇಳಿದಾಗ ಇವರು ಏನು ಹೇಳ್ತಾರೆ ಅಂತಂದರೆ, ನೀವು ಬೆಳಿಗ್ಗೆ ಹೇಳ್ರಿ, 4 ಗಂಟೆಗೆ ಎದ್ದು ನೀವು ಧ್ಯಾನಕ್ಕೆ ಕುಂಡ್ರಿ, 4 ಗಂಟೆಗೆ ಎದ್ದು ಸ್ನಾನ ಮುಗಿಸಿಕೊಂಡು ಧ್ಯಾನಕ್ಕೆ ಕುಂಡ್ರಿ. ಧ್ಯಾನದೊಳಗೆ ನೀವು ಕುಂತ್ರಿ ಅಂದ್ರೆ ನಿಮ್ಮ ತಲೆಯಲ್ಲಿ ಇರ್ತಕ್ಕಂಥ ಈ ಹಾವುಗಳು ಏನದಾವಲ್ಲ ಅವೆಲ್ಲ ಹೊರಗೆ ಹೋಗ್ತಾವು ಅನ್ನುವಂಥ ಒಂದು ವಿಚಾರವನ್ನು ಅವ್ರು ಹೇಳಿದಾಗ ಆ ಸ್ವಾಮಿಗಳು ಹೋಗಿ ದೇವ್ರ ಕೊಲೆ ಏನಕ ಎಲ್ಲ ಇರ್ತದ, ಆ ದೇವ್ರ ಕೊಲೆದೊಳಗೆ ಹೋಗಿ ತಾವು ಕುಂಡ್ರಬೇಕಂತ ಅನ್ಕೊಡೋದನ್ನ ಆಗ ಅಲ್ಲಿ ಮನೆಯೊಳಗೆ ಸ್ವಚ್ಛತಾರು ಅಥವಾ ಮಕ್ಕಳು ಅವ್ರ ಹೆಂಡ್ರು ಅವರೆಲ್ಲ ಕೂಡಿ ಅಲ್ಲಿ ಕೊಲೆದಾಗ ಸುಮ್ಮನೆ ಕುಂಡ್ರು ಬದ್ಲಿ ಹೋಗಿ ದನಕ್ಕೊಂದಿಟ್ಟು ಮೇವಾರ ಹಾಕಬಾರ್ದ ಅಥವಾ ಆ ಕಾಲನ ಶಗನಾರ ತೆಗಿಬಾರ್ದ ಅನ್ನುವಂಥ ಒಂದು ಮಾತುಗಳು ಅವ್ರ ಕಿವಿಗೆ ಬೀಳಕ್ಕೆ ಶುರು ಆಗ್ತಾವು. ಅವಾಗೂ ಅವ್ರ ಧ್ಯಾನ ಹೋಗಿಬಿಡ್ತದ. ಧ್ಯಾನ ಹೋದಾಗ ಅವ್ರು ಹೊರಗೆ ಬಂದು ಮತ್ತು ಆ ಸ್ವಾಮೀಜಿ ಅಂತವ್ರಂತಲ್ಲಿ ಬರ್ತಾರೆ. ಹಿಂಗಾಗ್ತಾ ಇದೆ ಸ್ವಾಮೀಜಿ, ಏನು ಮಾಡಬೇಕು ಅಂಥೇಳಿ. ಅದಕ್ಕೆ ಉಪಾಯ ನಿಮ್ಮಲ್ಲೇ ಇದೆ, ನೀವು ಅದರಿಂದನ ಪರಿಹಾರ ಮಾಡ್ಕೋಬೇಕು. ಯಾರು ಬೇಕಾದವ್ರು ಬೇಕಾದಲ್ಲಿ ನೀವು ಕುಂತು ಬಿಡ್ರಿ ಅಂತಂದ್ರು ಅವ್ರಿಗೆ ಆಗವಲ್ದ್ರಿ ಕುಂಡ್ರಾಕ ಅಂದಾಗ, ಹಾಗಾದರೆ ಊರ ಹೊರಗೊಂದು ಮಡ್ಡಿ ಇದೆ, ಆ ಮಡ್ಡಿ ಮೇಲೆ ಒಂದು ದೊಡ್ಡದೊಂದು ಕಲ್ಲು ಬಂಡೆ ಇದೆ, ಕಲ್ಲು ಬಂಡೆ ಮೇಲೆ ಕುಂತ್ಕೊಂಡು ನೀವು 4 ಗಂಟೆಗೆ ಹೋಗಿ ತಪಸ್ಸನ್ನು ಆಚರಿಸ್ರಿ ಅಥವಾ ಧ್ಯಾನವನ್ನು ಮಾಡ್ರಿ, ಧ್ಯಾನಕ್ಕೆ ಕೊಂಡ್ರಿ ಅಂತ ಅವ್ರು ಹೇಳಿದಾಗ ಆಯಿತು ಅಂತೇಳಿ 4 ಗಂಟೆಗೆ ಹೋಗಿ ಅಲ್ಲಿ ಹೋಗ್ಬೇಕಾದ್ರೆ 4:45 ಕುಂಡಿರ್ತಾರೆ. ತಂಪು ಗಾಳಿ ಬೀಸ್ತಾ ಇರುತ್ತೆ, ಏನೋ ಒಂಥರ ತಂಡಿ ಹತ್ತದಂಗೆ ಆಗ್ತೈತಿ. ಆಯಿತು ಇನ್ನೊಂದು ಅರ್ಧ ತಾಸಕ್ಕೆ ಬಿಸಿಲು ಬರ್ಬೋದು, ಅವಾಗ ನನಗೆ ಬೆಚ್ಚಗ ಆಗ್ಬೋದು ಅಂಥೇಳಿ ಕುಂಡಿರ್ತಾರೆ. ಬೆಚ್ಚಗನೂ ಆಗ್ತೈತಿ. ಆಮೇಲೆ ಆ ಬೆಚ್ಚಗನ ಆಗೋದನ್ನು ಸುಡಾಕ್ ಹತ್ತಿ ಬಿಡ್ತೈತಿ. ಬಿಸಿಲು ಹೆಂಗೆ ಇರ್ತೈತಿ ಅದೇ ಥರ ಸುಡಾಕ್ ಹತ್ತಿದಾಗ ಅವ್ರಿಗೆ ತಳಮಳ ಶುರು ಆಗ್ತದೆ. ಅದನ್ನು ಬಿಟ್ಟುಕೊಟ್ಟು ಸುಮ್ಮನೆ ಇಳಿದು ಬರ್ತಿರ್ತಾರೆ. ಬರುವ ಎಳೆದಾಗ ಒಂದು ಗಿಡದ ಬುಡಕ ಒಬ್ಬ ಧ್ಯಾನಕ್ಕೆ ಕುಂತಿರ್ತಾನೆ. ಅವನ 100 ಕುರಿಗಳು ಅಲ್ಲಿ ಮೇಯ್ತಿರ್ತವೆ, ಸಾಲಾಗಿ ಮೇಯ್ತಿರ್ತವೆ, ಅವು ತುಂಬ ಮೇಯ್ತಿರ್ತವೆ. ಅಂಥದ್ರಲ್ಲಿ ಅವ ಕುಂತವ, ಅವೊಬ್ಬ ಕುರುಬ. ಅವ ಯಾವ ಗಿಡದ ಬುಡಕ್ಕೆ ಕುಂತಿದ್ದ ಅಂದ್ರೆ ಜಾಲಿ ಗಿಡದ ಬುಡಕ್ಕೆ ಕುಂತಿದ್ದ. ಜಾಲಿ ಗಿಡ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಅದಕ್ಕೆ ನೆರಳು ಇಲ್ಲ, ನೆಟ್ಗ ಕುಂಡ್ರಾಕನು ಬರೋಂಗಿಲ್ಲ, ಯಾಕೆಲ್ಲ ಮುಳ್ಳೆಲ್ಲ ಅಲ್ಲೆಲ್ಲ ಬಿದ್ದಿರ್ತಾವು. ಇದ್ರೊಳಗ ಅವ ಇಷ್ಟು ಉಲ್ಲಾಸ ಭರಿತನಾಗಿ ಕುಂತಿದ್ದಲ್ಲ, ಅದನ್ನ ನೋಡ್ತಾ ಇದ್ದ. ನೋಡ್ತಾ ಬಂದ ಅವ್ರಂತೇಳಿ ಬಂದು ಕೇಳಿದಾಗ ಅವ್ರು ಹೇಳ್ತಾರೆ, ಆ ಮುಳ್ಳಿಂದು ಈ ಬಿಸಿಲ ಇದಕ್ಕೆ ನೆರಳಿಲ್ಲ ಅನ್ನೋದು ನನ್ನ ತಲೆಯೊಳಗೆ ನೀವು ಹೇಳಿದಾಗ ಗೊತ್ತಾತು ನೋಡ್ರಿ ಅಂತ ನಾವೊಬ್ಬ ಕುರುಬ. ನೀವು ಹೇಳಿದಾಗ ನನಗೆ ಗೊತ್ತಾತು, ಇಲ್ದ್ರೆ ನನಗೆ ಅದ್ರ ಪರಿವೇ ಗೊತ್ತಿಲ್ಲ, ಅದ್ರ ಪರಿವೇ ಇಲ್ಲ ನನಗೆ. ನೀವು ಹೇಳಿದಾಗ ನನಗದು ಗೊತ್ತಾಗೈತಿ. ಅದಕ್ಕೆ ನೀವು ಹೇಳಿ ನನ್ನ ತಲೆಯಾಗಿದ್ದನ್ನೆಲ್ಲ ತುಂಬಿ ಬಿಟ್ಟಿರಲ್ಲ, ನಂದು ಧ್ಯಾನ ಹೋಗಿಬಿಡ್ತೀಗ. ಇಂಥ ವಿಚಾರಗಳನ್ನ ನೀವು ನಮಗೆ ಹೇಳಬಾರ್ದಾಗಿತ್ತು ಅಂತೇಳಿ ಅವ್ರು ಹೇಳಿದಾಗ, ಇಲ್ಲ ಸಾಕ್ಷಾತ್ ನೀನ ನನ್ನ ಗುರುಗಳು ಅಂತೇಳಿ ಅವನ ಕಾಲು ಬೀಳ್ತಾರೆ. ಅವರು ಅವನ ಕಾಲು ಬಿದ್ದು, ನಾನು ನಿನ್ನ ಪಕ್ಕದಲ್ಲೇ ಕುಂಡಿರ್ತೇನೆ,
ಇಬ್ರು ಕೂಡ ಧ್ಯಾನ ಕುಂಡ್ರು ಅಂತಂದಾಗ ಒಂದ್ ಸೈಡ್ ಮುಳ್ಳು ಚುಣಿಸ್ತಿತ್ತು, ಒಂದ್ ಸೈಡ್ ಏನೋ ಕಂಟಿ ಚುಣಿಸ್ತಿತ್ತು. ಅಂತದ್ರಾಗ ಕುಂತು ಒಂದು ಧ್ಯಾನದ ಪರವಶೆಯನ್ನ ಅಂದ್ರೆ ಅವ್ರ ಮನಸ್ಸಿನಲ್ಲಿರ್ತಕ್ಕಂಥ ಕಾಮ ಕ್ರೋಧಾದಿಗಳನ್ನ ಹೊರಗೆ ಹಾಕಿಬಿಟ್ಟಿದ್ರು ಅವರಲ್ಲಿ. ಆ ಕುರುಬ ಮೊದಲೇ ತನ್ನ ಕಾಮ ಕ್ರೋಧಾದಿಗಳನ್ನ ಹೊರಗೆ ಹಾಕಿಬಿಟ್ಟಿದ್ದ. ಆ ಹುತ್ತ ನಾವು ಮೇಲನ ಬಡ್ಕೊಂತ ನಿಂತ್ರ ಒಳಗಿದ್ದ ಹಾವು ಸಾಯೋದಿಲ್ಲ. ಅದು ಸಾಯಬೇಕಾದ್ರೆ ಅದೊಂದು ಉಪಮೆ ಕೊಟ್ಟಿದ್ದಾರೆ ಅವರು ಬಸವಣ್ಣವರು. ಹುತ್ತದೊಳಗಿದ್ದ ಹಾವನ್ನು ಬಡಿಬೇಕಾದ್ರೆ ಹುತ್ತ ಬಡದ್ರೆ ಸಾಯೋದಿಲ್ಲ, ಆ ಹಾವನ್ನ ಬಡದ್ರೆ ಮಾತ್ರ ಸಾಯ್ತದ ಅನ್ನುವಂತ ಒಂದು ಉಪಮೆ ಕೊಟ್ಟಿದ್ದಾರೆ ಅವರು. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಎಷ್ಟೋ ದುರಾಶೆಗಳು ನಮ್ಮಂತಲ್ಲಿ ಇದಾವೆ. ನಾವು ಇನ್ನೊಬ್ರು ಒಳ್ಳೆಯ ರೀತಿಯಿಂದ ಬದುಕಿದ್ರೆ ನಮಗೆ ಸಹನೆ ಇಲ್ಲ. ಇನ್ನೊಬ್ರು ಹುಡುಗ ಅವ MBBS ಮಾಡ್ತಾನೋ, ಇಂಜಿನಿಯರಿಂಗ್ ಮಾಡ್ತಾನೋ, ಅಥವಾ ಅಮೇರಿಕಕ್ಕೆ ಹೋಗ್ತಾನೋ, ಅರೆ ನಿನಗೆ ಯಾವ ಬೇಡಂದಿದ್ದ ನಿನ್ನ ಮಗನು ನೀ ಮಾಡ್ಬೋದಾಗಿತ್ತಲ್ಲ. ಅವ್ರೇನೋ ಕಷ್ಟಪಟ್ಟು ಓದಿಸಿದ್ದಾರೆ ಅವನ ಮಗನ್ನ, ಅವ ಅಮೇರಿಕಕ್ಕೂ ಹೋಗ್ತಾನೆ. ನಿನಗೇನಾಗಿದೆ, ಹೊಲದೊಳಗೆ ನಿನ್ನ ಮಗ ಹೊಲದೊಳಗೆ ದುಡಿಸ್ಬೋದಾಗಿತ್ತಲ್ಲ, ಹೊಲ ಐತಿ ಸಾಕಷ್ಟು. ಅದು ಯಾವುದು ದುಡಿಸಲ್ಲ, ಯಾವುದು ಪ್ರಯತ್ನ ಮಾಡದೆ ಯಾವುದು ಫಲ ಸಿಗೋದಿಲ್ಲ ನಿನಗೆ. ನೀನು ಏನಾದರೂ ಪ್ರಯತ್ನ ಮಾಡು. ಇವತ್ತು ನಮ್ಮದು ಉಣ್ಣಾಕೇನೋ ಬಂಗಾರದ ಗಂಗಾಳಿದೆ, ಬಟ್ ಅದರಲ್ಲಿ ಹಳಸಿದ ಅನ್ನ ಇದ್ರೆ ತಗೊಂಡು ಏನ್ ಮಾಡೋದು? ಹೊಲ ಸಾಕಷ್ಟಿದೆ, ಅವ್ರದ್ದು ದುಡಿಯೋರಿಲ್ಲ. ಆ ಬಂಗಾರದ ಗಂಗಾಳದೊಳಗೆ ಹಳಸಿದ ಅನ್ನ ಹಾಕಿದ್ರೆ ಅದು ಉಣ್ಣಲಿಕ್ಕೆ ಯೋಗ್ಯವೇ ಅನ್ನುವಂಥ ವಿಚಾರವನ್ನ ತಿಳಿಸಿ ಹೇಳ್ತಾ ಆ ಅನುಕೂಲ ಮಾಡ್ಕೋಬೇಕ ವಿನಃ ಇನ್ನೊಬ್ಬರ ಬಗ್ಗೆ ಸಂಕಟ ಪಟ್ಟು ಅದ್ರ ಬಗ್ಗೆ ತ್ರಾಸ ತಗೊಂಡು ಮಾಡ್ಕೊಂಡ್ರೆ ಅದು ಯಾವತ್ತೂ ಯಾರಿಗೂ ಉಳಿಗಾಲ ಇಲ್ಲ, ಇವ್ರಿಗಂತೂ ಒಳ್ಳೇದಾಗೋದಿಲ್ಲ. ಅಂಥದ್ರಲ್ಲಿ ಆ ಹಾವನ್ನ ನಾವು ಕಾಮ ಕ್ರೋಧ ಮೋಹ ಮದ ಮತ್ಸರಗಳನ್ನ ನಮ್ಮ ಮನಸ್ಸಿನಲ್ಲಿಂದ ಕಿತ್ತು ಹೋಗಿಯವರೆಗೂ ನಾವು ಈ ಮುಕ್ತಿಯನ್ನ ಈ ಜೀವನದಲ್ಲಿ ಈ ಸಂಸಾರದಲ್ಲಿ ದಡ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಾವು ನಮ್ಮ ಮನಸ್ಸಿನಿಂದ ಮೊದಲು ಕಿತ್ತು ಒಗಿಬೇಕು, ತೆಗೆದೊಗಿಬೇಕು. ಒಗದಾಗ ಮಾತ್ರ ನಮಗೆ ಸಾಧ್ಯ ಇದೆ. ಮುಕ್ತಿ ಅಂದ್ರೆ ಸಾಯೋದಲ್ಲ, ಐಕ್ಯ ಅಂದ್ರೆ ಸಾಯೋದಲ್ಲ. ಪರಮಾತ್ಮನ ಜೊತೆ ಅದನ್ನ ಒಡನಾಡೋದು. ಶರಣ ಸತಿ ಲಿಂಗಪತಿ, ಶರಣ ಮತ್ತು ಪರಮಾತ್ಮ ಇವು ಎರಡರ ಸಮ್ಮಿಲನವೇ ಕೂಡಲ ಸಂಗಮ. ಕೂಡಲ ಸಂಗಮ ಅಂತಂದ್ರೆ ಒಂದು ಲಿಂಗದ ಮೂರ್ತಿ ಕಲ್ಲು ಅದು ಅಲ್ಲ, ನಮ್ಮೊಳಗೆ ಇರ್ತಕ್ಕಂಥ ಒಂದು ಕೂಡಲ ಸಂಗಮ. ಅದು ಕಪ್ಪಡಿ ಸಂಗಮ. ಅದು ಮೊದಲು ಅದನ್ನ ಈ ನಿಜಲಿಂಗಪ್ಪ ಅವರು ಆಮೇಲೆ ಮಹಾ ಸ್ವಾಮಿಗಳು ಒಂದಷ್ಟು ಕೂಡಿ ಅದನ್ನ ಬಸವಣ್ಣವರ ಅಂಕಿತ ನಾಮ ಇದೆಲ್ಲ ಕೂಡಲ ಸಂಗಮ, ಅದಕ್ಕೆ ಅದನ್ನ ಕೂಡಲ ಸಂಗಮ ಅಂತ ಇಡೋಣ ಅಂತೇಳಿ ಅದಕ್ಕೆ ಈಗೀಗ ಹೆಸರಿಟ್ಟಿದ್ದಾರೆ. ಅದ್ರ ಮೊದಲು ಕಪ್ಪಡಿ ಸಂಗಮ. ಕಪ್ಪಡಿ ಸಂಗಮಕ್ಕೂ ಮತ್ತು ಬಸವಣ್ಣವರಿಗೂ ಯಾವುದೇ ಸಂಬಂಧ ಇಲ್ಲ. ಕೂಡಲ ಸಂಗಮ ಅಂದ್ರೆ ನಮ್ಮನ್ನ ಎಷ್ಟೋ ಜನ ಕೇಳ್ತಾರೆ, ಅಲ್ರಿ ನೀವು ದೇವರ ಅದು ಇದು ಕಲ್ಲು ಪೂಜೆ ಮಾಡ್ಬೇಡ ಅಂತೀರಿ, ಹಂಗಂತ ಹೇಳ್ತೀರಿ. ಅದ್ರ ಬಸವಣ್ಣವರು ಕೂಡಲ ಸಂಗಮ ದೇವ ಅಂತ ಹೇಳಿ ಅವನ್ನ ಪೂಜೆ ಮಾಡಿದಾರಲ್ರಿ ಅಂತ ಕೇಳ್ತಾರೆ. ಅವ್ರ ಕೇಳಿದಾಗ ನಾವೇನ್ ಹೇಳ್ಬೇಕಾಗ್ತದ? ಇದನ್ನ ಹೇಳ್ಬೇಕಾಗ್ತದೆ. ಶರಣ ಸತಿ ಲಿಂಗಪತಿ, ಶರಣ ಮತ್ತು ಶರಣ ಹೆಂಡತಿ ದೇವರ ಗಂಡ, ಅವು ಎರಡೂ ಸಂಯೋಗವೇ ಕೂಡಲ ಸಂಗಮ. ಅದನ್ನು ಬಿಟ್ಟು ಬ್ಯಾರೆ ಏನೂ ಅಲ್ಲ ಅದರಲ್ಲಿ ಅನ್ನುವಂಥ ವಿಚಾರವನ್ನ ನಾವು ಹೇಳಿ ಅವ್ರಿಗೆ ತಿಳಿಸಿ ಹೇಳ್ಬೇಕಾಗ್ತದೆ. ಅಂಥವ್ ಕೇಳೋದನು ಭಾಳ ಚಲೋ, ಅದನ್ನು ಕೆಟ್ಟಲ್ಲ. ಅವ್ರು ತಿಳಿಲಿಕ್ಕೆ ಹೇಳ್ತಾರೆ, ನಮಗ ಮನನ ನಿಧಿ ಧ್ಯಾಸನ ಆದಂಗ ಅದು ಆಗ್ತದ. ಮತ್ತೆ ಬಸವಣ್ಣವರು ಬರೋದಕ್ಕಿಂತ ಪೂರ್ವದಲ್ಲಿ ಈ ಮಹಿಳೆಯರಿಗೆ ಯಾವುದೇ ಸ್ಥಾನಮಾನ ಇದ್ದಿರ್ಲಿಲ್ಲ. ಇವತ್ತು ನೀವೆಲ್ಲರೂ ಇವತ್ತು ಜೀವಂತ ಅದಿರಿ ಅನ್ನೋದಕ್ಕೆ ಬಸವಣ್ಣವರೇ ಕಾರಣ. ಯಾರಾದರೂ ಗಂಡ ತೀರಿಕೊಂಡ ಹೆಣ್ಮಗಳು ಇವತ್ತು ಬದುಕಿದ್ದಾರೆ ಭೂಮಿ ಮೇಲೆ ಅಂದ್ರೆ ಅದಕ್ಕೆ ಕಾರಣ ಬಸವಣ್ಣವರು. ಅವ್ರ ಅಜ್ಜಿ, ಅವ್ರ ಅವನ ಅವ್ವ, ಅವ್ರ ಅವನ ಅಪ್ಪ ತೀರ್ಕೊಂಡಾಗ ಅವ್ರ ಅಜ್ಜಿನ ತಗೊಂಡು ಹೋಗ್ತಿರ್ತಾರೆ ಸ್ಮಶಾನದಲ್ಲಿ ಸುಡ್ಲಿಕ್ಕೆ ಆಕೆ ಗಂಡನ ಜೊತೆ. ಅವಾಗ 8 ವರ್ಷದ ಬಾಲಕ ಬಸವಣ್ಣ. ಅಯ್ಯೋ ನಮ್ಮ ಅಜ್ಜ ಏನೋ ಸತ್ತ, ನಾವು ಏನಾರು ಮಾಡವಲ್ರಕ್ಕ, ನಮ್ಮಮ್ಮ ಜೀವಂತದಾಳಕಿ,
ನಮ್ಮ ಅಜ್ಜಿ ಜೀವಂತದಾಳು, ಆಕಿನ ಯಾಕೆ ಸುಡೋದು? ಇದು ಯಾವ ನ್ಯಾಯ? ಇದು ಯಾವ ಇದು ಮನುಕುಲ? ಇದೊಂದು ಸನಾತನ ಧರ್ಮ. ಈ ಧರ್ಮಕ್ಕೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ ಅಂತ ಹೇಳ್ತಾರೆ. ಇಂಥ ಒಂದು ಈ ಕೆಟ್ಟ ಒಂದು ಮನೋವಾದಿಗಳ ಒಂದು ರೂಲ್ಸು ಮತ್ತು ಅದರ ರೆಗ್ಯುಲೇಷನ್ಸ್ ಏನ್ ಮಾಡ್ತಿದ್ರಲ್ಲ, ಅವೆಲ್ಲ ಜನರಿಗೆ ಸಾಕಾಗಿ ಹೋಗಿತ್ತು, ಬೇಸತ್ತು ಹೋಗಿತ್ತು ಜನ. ಅಂಥದ್ರಲ್ಲಿ ಕುವೆಂಪು ಅವರು ಹೇಳಿದ ಹಾಗೆ, ಕಾರ್ತಿಕದ ಕಗ್ಗತ್ತಲಲ್ಲಿ ಆಕಾಶದೀಪವಾಗಿ ನೀ ಬಂದೆ, ಪಟ್ಟಿಗೆಟ್ಟವರಿಗೆ ಒಂದೊಂದೇ ದೊಂದಿದೆ ದಿಕ್ಕಾದೆ 8 ಶತಮಾನಗಳ ಹಿಂದೆ, ಅಗ್ನಿ ಖಡ್ಗವನ ಅಂತ ಓ ಆಧ್ಯಾತ್ಮ ಕ್ರಾಂತಿವೀರ, ದೇವದಯಂಗುಹೆ ಧೀರ ಅವತಾರ ಶ್ರೀ ಗುರು ಬಸವೇಶ್ವರ ಅಂತ ಹೇಳ್ತಾರೆ ಕುವೆಂಪು ಅವರು. ಅಂತ ಬಸವಣ್ಣನವರು ಈ ಜೀವರ ಒಂದು ಈ ಮನುವಾದಿಗಳ ಒಂದು ಕುತಂತ್ರಕ್ಕೆ, ವೈದಿಕರ ಒಂದು ಕೋಪಕ್ಕೆ, ವೈದಿಕರ ಒಂದು ಹೋಮ ತಾಪಕ್ಕೆ ಬೆಂದು ಬಸವಳಿದು ಸಾಕಷ್ಟು ನೋವು ಅನುಭವಿಸಿರ್ತಾರೆ. ಅಂತ ಪರಿಸ್ಥಿತಿ ಒಳಗ ಅವ್ರಿಗೆ ಈಗ ನಾವು ಬೆಳಕಾದ್ರೆ, ನಾವು ಎಲ್ಲೋ ದೂರ ಹೋಗುವಾಗ ನಮಗ ಕತ್ತಲಿದ್ದಾಗ ಸೂರ್ಯನ ಉದಯ ಆಯಿತು ಅಂತಂದ್ರೆ ನಮ್ಗೆ ಎಷ್ಟು ಸಂತೋಷ ಆಗ್ತದ, ಆ ಥರ ಬಸವಣ್ಣ ಹುಟ್ಟಿ ಬಂದದ್ದು ಅವ್ರಿಗೆ ಸಂತೋಷ ಆಗ್ತದ. ಅದನ್ನ ಸಾಕಷ್ಟು ಕವಿಗಳು, ಕುವೆಂಪು ಅವರು ಇರ್ಬೋದು, ದ.ರಾ. ಬೇಂದ್ರೆ ಅವರು ಇರ್ಬೋದು, ಸಾಕಷ್ಟು ಜನ ಬರೆದಿದ್ದಾರೆ. ರನ್ನ, ಪಂಪ ಇವರೆಲ್ಲರೂ ಅವ್ರ ಬಗ್ಗೆ ತಿಳಿಸಿ ಹೇಳಿದ್ದಾರೆ. ಭೀಮಕವಿ ಅಂತೂ ಅವರ ಪ್ರತಿಯೊಂದು ಪವಾಡಗಳನ್ನು ಒಮ್ಮೆ ಅವರು ಇದರಿಂದ ಬರ್ತಾ ಇರ್ತಾರೆ, ರಾಜ್ಯಸಭೆಯಿಂದ ರಾಜಮಾರ್ಗದಲ್ಲಿ ದಾಟಿ ಬರುವಾಗ ಒಬ್ಬ ಹೊಲೆಯರವ, ಹರಳಯ್ಯ ಅಂತ ಅವನ ಹೆಸರು, ಹೊಲೆಯರ ಹರಳಯ್ಯ. ಅವಾಗ ಹೊಲೆಯರ ಹರಳಯ್ಯ ಅಲ್ಲ, ಹೊಲೆಯರ ನಾಗಿದೇವ ಅಂತಿರ್ತಾನೆ. ಆ ನಾಗಿದೇವ ಊರೊಳಗೆ ಬರ್ಬೇಕಾದ್ರ ಮುಂದೊಂದು ಗಡಿಗೆಯನ್ನು ಕಟ್ಕೊಂಡು ಬರ್ಬೇಕು ಕೊಳ್ಳಾಗ, ಹಿಂದೊಂದು ಕಸ ಹೊಡೆಯೋ ಒಂದು ಕಸಬರಿಗೆಯನ್ನು ಕಟ್ಕೊಂಡು ಬರ್ಬೇಕು. ಏನಾದ್ರೂ ಕೆಮ್ಮು ಬಂದು ಉಗುಳು ಬಂದ್ರೆ ಗಡಿಗ್ಯಾಗ ಉಗುಳ್ಬೇಕು, ಓಣಿ ಒಳಗ ಉಗುಳುವಂಗಿಲ್ಲ. ಅವನ ಹೆಜ್ಜೆ ಮೂಡಬಾರ್ದಂತೇಳಿ ಹಿಂದೊಂದು ಕಸಬರಿಗೆ ಕಟ್ಕೊಂಡು ಬರ್ಬೇಕು. ಅದನ್ನ ಅಳಕಿಸುವಂತ ಬರ್ಬೇಕು ಹಿಂದಿಂದ ಅವನ ಹೆಜ್ಜಿನ. ಇಂಥ ಒಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಂತ ಪರಿಸ್ಥಿತಿ ಒಳಗ ಅವ ನಾಗಿದೇವನ್ನ, ನೀವು ಏನು ಕಟ್ಕೊಳ್ಳೆ ಬಂದಿ, ನೀನು ಹಿಂದೂ ಕಟ್ಕೊಂಡಿಲ್ಲ, ಮುಂದೂ ಕಟ್ಕೊಂಡಿಲ್ಲ, ಹಂಗ ಬಂದೆ ಅಂತೇಳಿ ಎಷ್ಟೋ ಜನ ಅವ ಚಿತ್ರಹಿಂಸೆ ಕೊಟ್ಟು ಕಲ್ಲು ಹೋಗುದು, ಸಾಕಷ್ಟು ಕಣ್ಣಲ್ಲಿ ನೀರು ಬರ್ತಿರ್ತದ, ಸಾಕಷ್ಟು ನೋವು ಅನುಭವಿಸಿರ್ತಾನೆ. ಅಂತದ್ರಾಗ ಬಸವಣ್ಣ ರಾಜ್ಯಸಭೆಯಿಂದ ಬರುವಾಗ ಅವನು ನೋಡ್ತಾನೆ, ರಕ್ತದ ಮಡುವಿನಲ್ಲಿ ಬಿದ್ದಿರ್ತಾನೆ. ಅವನು ಹೋಗಿ ಅವನನ್ನು ಎತ್ತಿಕೊಂಡು, ಅಪ್ಪ ಏನಾಯ್ತು ಹೇಳು ಅಂತ ಹೇಳಿದಾಗ, ಆಯ್ತಾ ಆಯ್ತು ಮುಗಿಸ್ತೇನ್ರಿ ಇದು ಒಂದು ನಿಮಿಷ ಅಂದಾಗ ಅವರು ಬಂದೆಯ ಬಸವಣ್ಣ, ಅವನ ಬಾಯಿಂದ ಬಂದದ್ದು ಬಂದೆಯ ಬಸವಣ್ಣ. ಅಲ್ಲ, ನಿನ್ನ ಕಣ್ಣಾಗಿಂತ ರಕ್ತ ಬರಾಕ್ತೈತಿ, ನಿನ್ನ ಕಣ್ಣು ಕಾಣಿಸವಲ್ದು, ನಾನ ಬಸವಣ್ಣ ಅಂತ ನಿನಗೆ ಹೆಂಗ್ ಗೊತ್ತಾಯ್ತಪ್ಪ ಅಂದ್ರೆ ಅವಾಗ ಹೇಳ್ತಾನೆ, ನಮ್ಮಂತ ದಲಿತರು ಹಾದಿಯಲ್ಲಿ ಬಿದ್ದಾಗ, ತಳಮಟ್ಟದಲ್ಲಿ ಬಿದ್ದಾಗ ನಮ್ಮನ್ನು ಎತ್ತಿದವ ಬಸವಣ್ಣ ಅಲ್ಲದ ಇನ್ಯಾರು ಎತ್ತಾರು ಅನ್ನುವಂಥ ಒಂದು ಉದಾತ್ತ ವಿಚಾರವನ್ನ ಅಂತ ದಲಿತರು ಕೂಡ ಅವ್ರಿಗೆ ಹೇಳಿದ, ಅವ್ರ ಬಾಯಿಂದ ಬರ್ತಾ ಇದ್ದಾವೆ ಅಂತ ಬಸವಣ್ಣನ ಈ ಪುಣ್ಯ ಒಂದು ಮಹಾಮನೆಯಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಅಂತ ಒಂದು ಈ ಪುಣ್ಯ ಕ್ಷೇತ್ರದಲ್ಲಿ ತಾವು ಬಂದು ತಮ್ಮ ಉಪವಾಸ ಅದನ್ನು ಎಲ್ಲ ಮುಗಿಸ್ಕೊಂಡು ಸರಿಯಾಗಿ ಮುಂದೆ ಮಾಡಿಕೊಂಡು ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿ.